ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೀ ಅರ್ಪಿತಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಇವತ್ತು ನಿಮ್ಮನ್ನೆಲ್ಲ ಜಬಲಾ ಫೀಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಜಬಲಾ ಫೀಟಿನ ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಒಂದು ಪಾರ್ಕನ್ನು ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿರುತ್ತಂತೆ. ನಾನಂತೂ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಹಾಗೆ ವಿಡಿಯೋನ ಕೂಡ ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಬೆಟ್ಟದ ಮೇಲ್ಗಡೆ ಹೇಗಿರುತ್ತೆ ಪಾರ್ಕ್ ಅಂತ ತೋರಿಸ್ತಾ ಇದ್ದೀನಿ. ನೀವೇನು ನೋಡ್ತಾ ಇದ್ದೀರಾ, ಇದು ಇಂಡಸ್ಟ್ರಿಯಲ್ ಏರಿಯಾ. ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದೀವಿ. ತುಂಬ ಲಾರಿಗಳೆಲ್ಲ ನಿಂತ್ಕೊಂಡಿದೆ, ನೋಡ್ತಾ ಇದ್ದೀರಾ. ಸೊ ನಾವು ಕೂಡ ಅಲ್ಲಿಗೆ ರೀಚ್ ಆದಮೇಲೆ ನಿಮಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ದೂರದಿಂದನೇ ಕಾಣಿಸ್ತಿದೆ ಬೆಟ್ಟ. ಮುಂದೆ ಏನು ಕಾಣಿಸ್ತಿದೆ ಅದೇ ಜಬಲಾ ಫೀಟ್. ಅಲ್ಲಿ ನಾವು ಫುಲ್ಲು ಮೇಲ್ಗಡೆ ಹೋಗಬೇಕು. ಫುಲ್ಲು ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿತ್ತು. ಇವಾಗ ತೋರಿಸ್ತಿದ್ದೀನಿ ನೋಡಿ, ಆ ಬೆಟ್ಟದ ಮೇಲ್ಗಡೆನೇ ನಾವು ಹೋಗ್ತಾ ಇರೋದು ಇವತ್ತು. ಈ ಜಬಲಾ ಫೀಟ್ ಅಬುದಾಬಿಯ ಅಲೈನ್ ಸಿಟಿನಲ್ಲಿದೆ. ಜಬಲಾ ಫೀಟ್ ಏನಿದೆ ಅದು ಅಬುದಾಬಿಯ ಅತ್ಯುನ್ನತ ಎತ್ತರವಾದ ಶಿಖರ ಅಂತಲೇ ಹೇಳ್ಬೋದು. UAEನಲ್ಲಿ ಇದು ಸೆಕೆಂಡ್ ಹೈಯೆಸ್ಟ್ ಪೀಕ್ ಅಂತೆ. ಸೊ ನಾವು ಕೂಡ ನೋಡಿ ಬಂದ್ವಿ, ಅಲ್ಲಿ ಹೋಗ್ತಾ ಇದ್ದೀವಿ. ರೋಡೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಕೆಳಗಡೆಯಿಂದ ಮೇಲ್ಗಡೆ ಹೋಗಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು. ಗುಂಡಣ್ಣ ಮಲ್ಕೊಂಡಿದ್ದ ಕಾರ್ನಲ್ಲಿ. ಸೊ ನೋಡಿ, ರೋಡೆಲ್ಲ ಈ ಥರ ಮಾಡಿದ್ದಾರೆ. ಬೆಟ್ಟದೊಳಗಡೆ ಆ ಕಲ್ಲಿನ ಇದ್ರೊಳಗಡೆ ರೋಡನ್ನ ಮಾಡಿದ್ದಾರೆ. ನಿಜವಾಗ್ಲೂ ಎಷ್ಟು ಅಂದರೆ ನ್ಯಾಚುರಲ್ ಆಗಿ ಇರೋದೇ ಒಂದು ಪರಿಸರ. ಅದರಲ್ಲಿ ಇವರು ಕಲ್ಲು ಏನಿದೆ ಅದನ್ನೆಲ್ಲ ಕೊರೆದು ಈ ಥರ ರೋಡನ್ನ ಮಾಡಿ ಮೇಲ್ಗಡೆ ಹೋಗೋದಕ್ಕೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲನೂ ಆಲ್ಮೋಸ್ಟ್ ನಾವು UAEನಲ್ಲಿ ಏನೇ ನೋಡಿದ್ರೂ ಎಲ್ಲ ಮ್ಯಾನ್ ಮೇಡೇ ಇರುತ್ತೆ. ಬಟ್ ಏನೇ ಇದ್ರೂ ಬ್ಯೂಟಿಫುಲ್ ಆಗಿತ್ತು. ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸ್ ಮಾತ್ರ ಖಂಡಿತ ಈ ಥರ ಒಂದೊಂದು ಸಲ ನಾವು ಮಾಡಲೇಬೇಕಾಗುತ್ತೆ. ನೋಡ್ತಾ ಇದ್ದೀರಾ ಬೆಟ್ಟ ಎಲ್ಲ ಎಷ್ಟು ದೊಡ್ಡದಾಗಿದೆ ಅಂತ, ಕಲ್ಗಳೆಲ್ಲ. ಸೊ ನಾವಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ನನಗೆ ಸ್ವಲ್ಪ ಮೇಲೆ ಹೋದ ತಕ್ಷಣವೇ ಸ್ವಲ್ಪ ಭಯ ಆಯಿತು. ಅಲ್ಲೆಲ್ಲ ತುಂಬ ಜನಗಳಿದ್ರು. ನೋಡಿ, ಈ ಥರ ಎಲ್ಲ ಕುತ್ಕೊಳ್ಳೋದಕ್ಕೆಲ್ಲ ಪ್ಲೇಸಸ್ ಇರುತ್ತೆ. ಮತ್ತು ಫೋಟೋಶೂಟ್ ಎಲ್ಲ ಮಾಡ್ಕೊತಿದ್ರು. ವಾಶ್ರೂಮ್ಸ್ ಎಲ್ಲ ಇತ್ತು ಅಲ್ಲಿ. ಕಾರ್ ಪಾರ್ಕಿಂಗ್ ಎಲ್ಲ ಇದೆ. ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್ ಹೋದ್ಮೇಲೆ ಫುಲ್ ಕಂಪ್ಲೀಟಾಗಿ ಅಲ್ಲಿಗೆ ಮೇಲ್ಗಡೆ ರೀಚ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಕಂಪ್ಲೀಟ್ ವಿಡಿಯೋನ. ನೋಡಿ, ಈ ರೀತಿ ಇದೆ ರೋಡ್ಗಳೆಲ್ಲ. ತುಂಬಾ ಚೆನ್ನಾಗಿದೆ. ಈ ಥರ ಸ್ವಲ್ಪ ಏನು ಹೇಳ್ತಾರೆ, ಘಾಟ್ ಸೆಕ್ಷನ್ ಥರ ಆ ಕಡೆ ಈ ಕಡೆ ಎಲ್ಲ ಇದೆ ರೋಡ್ಸು. ಸೈಡಲ್ಲೆಲ್ಲ ಈ ಥರ ಗ್ರೀನರಿ ಕೂಡ ಇದೆ. ಈ ಜಬಲಾ ಫೀಟ್ 1240 ಮೀಟರ್ ಉದ್ದ ಇದೆಯಂತೆ. ತುಂಬ ಹೈಟಲ್ಲಿದೆ. UAEನಲ್ಲಿ ಇದು ಸೆಕೆಂಡ್ ಹೈಯೆಸ್ಟ್ ಪೀಕ್ ಮೌಂಟೇನ್ ಅಂತೆ. ಸೊ ಇಷ್ಟು ಎತ್ತರದಲ್ಲಿ ಮೇಲ್ಗಡೆ ಪಾರ್ಕ್ನ ಮಾಡಿದ್ದಾರೆ. ಸೊ ನಿಜವಾಗ್ಲೂ ದಿನಾಲೂ ಹೋಗೋರು ಹೋಗ್ತಾರೆ. ನಾವು ಫಸ್ಟ್ ಟೈಮ್ ಹೋಗಿದ್ದು ಇಲ್ಲಿ. ಸೈಡಲ್ಲೆಲ್ಲ ಈ ಥರ ರೆಸ್ಟೋರೆಂಟ್ಗಳೆಲ್ಲ ಇದೆ. ವಾಶ್ರೂಮ್ಸ್ ಎಲ್ಲ ನೋಡ್ತಾ ಇದ್ದೀರಾ, ಅದೆಲ್ಲ ರೆಸ್ಟೋರೆಂಟ್. ಇಲ್ಲಿ ಏನು ಬೇಕಾದ್ರೂ ತಿನ್ಕೋಬೋದು. ಕುತ್ಕೊಳೋದಕ್ಕೂ ಕೂಡ ಅಲ್ಲಿ ಪ್ಲೇಸಸ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿದೆ. ಫೈನಲಿ ಫುಲ್ಲು ಮೇಲ್ಗಡೆ ನಾವು ರೀಚ್ ಆದ್ವಿ. ರೀಚ್ ಆಗಿ ಇಳ್ಕೊಂಡು ನೆಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಜನಗಳೆಲ್ಲ ಅವಾಗ ಕೂಡ ಬರ್ತಾಯಿದ್ರು. ಇನ್ನು ಆಲ್ರೆಡಿ ಸ್ವಲ್ಪ ಜನ ಹೋಗಿದ್ರು. ಫೋಟೋಶೂಟ್ ಮಾಡ್ಕೊಳೋದಕ್ಕೆಲ್ಲ ತುಂಬಾ ಈ ವೀವಲ್ಲಿ ನಿಂತ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೈಮಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಾ, ಇದು ಏನು ನಾನು ಸಂಜೆ ಹೋಗಿದ್ನಲ್ಲ ಆವಾಗ ಸ್ಟಾರ್ಟಿಂಗ್ನಲ್ಲಿ ಇದು ವಿಡಿಯೋ ಕ್ಯಾಪ್ಚರ್ ಮಾಡಿರೋದು. ಸಂಜೆ ಈ ರೀತಿ ಕಾಣಿಸ್ತಿದೆ. ನಾನು ಆಮೇಲೆ ಕೂಡ ಒಂದು ವಿಡಿಯೋನ ಮಾಡಿ ಇದರಲ್ಲಿ ಹಾಕ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಅದರಲ್ಲಿ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಕೂಡ ಕಾಣಿಸುತ್ತೆ. ನನ್ನ ಗುಂಡಣ್ಣ ಕೂಡ ನಿಂತ್ಕೊಂಡು ಆ ವ್ಯೂನ ನೋಡ್ತಾ ಇದ್ದ. ತುಂಬ ತಣ್ಣಗೆ ಗಾಳಿ ಬರ್ತಿತ್ತು. ತುಂಬಾ ವಿಶಾಲವಾಗಿತ್ತು. ಸಂಜೆ ಟೈಮ್ ಒಂಥರ ಚೆನ್ನಾಗಿರುತ್ತೆ. ತುಂಬ ಜನಗಳಿದ್ದರು. ಸ್ವಲ್ಪ ಜನ ಹೋಗ್ತಿದ್ರು, ಸ್ವಲ್ಪ ಜನ ಬರ್ತಿದ್ರು. ಪ್ಲೇಸ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಇದರ ಹಿಸ್ಟ್ರಿ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಒಂದು ಗುಡ್ಡದ ಥರ ಬೆಟ್ಟದ ಥರ ಮಾಡಿ ಅದ್ರ ಮಧ್ಯದಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಇಂಗ್ಲೀಷ್ನಲ್ಲಿ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಅರೇಬಿಕ್ ಲ್ಯಾಂಗ್ವೇಜಲ್ಲಿ ಕೂಡ ಇತ್ತು. ಇದ್ರ ಹಿಸ್ಟ್ರಿ ಬಗ್ಗೆ ಕೊಟ್ಟಿದ್ದರು. ಸೊ ನಾವು ಕೂಡ ಅದನ್ನು ನೋಡಿಕೊಂಡು
ಆ್ಯಂಡ್ ಏನಂತ ಅಂದರೆ ಇದು ಮೇಲ್ಗಡೆಯಿಂದ ಕೆಳಗಡೆವರೆಗೂ ನಡ್ಕೊಂಡು ಹೋಗೋರು ಕೂಡ ಹೋಗ್ತಾಯಿದ್ರು, ಫಾರಿನರ್ಸ್ ಎಲ್ಲ ವಾಕ್ ಮಾಡಿಕೊಂಡು. ನಾವು ನೋಡಿದ್ವಿ. ಒಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಈ ರೀತಿ. ನಾವು ಕೂಡ ನಿಜವಾಗ್ಲೂ ಪಾರ್ಕ್ಗೆಲ್ಲ ನಾರ್ಮಲಾಗಿ ಹೋಗ್ತಾ ಇರ್ತೀವಿ, ಬಟ್ ಈ ರೀತಿ ಬೆಟ್ಟದ ಮೇಲ್ಗಡೆ ನಿಂತ್ಕೊಂಡು ಆ ಫುಲ್ಲು ವ್ಯೂವ್ನ ನೋಡೋದಿದೆಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ನನಗೂ ಕೂಡ ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿತ್ತು. ನಾವು ಹೋದ್ಮೇಲೆ ನಾವು ಏನಾದ್ರೂ ಅಲ್ಲಿ ತಿನ್ನೋದಕ್ಕೆ ಸಿಗುತ್ತೆ ಅಂದ್ಕೊಂಡಿದ್ವಿ, ಬಟ್ ಅಲ್ಲಿ ಇನ್ನೂ ಅದಕ್ಕೆಲ್ಲ ಏನೂ ವ್ಯವಸ್ಥೆ ಮಾಡಿಲ್ಲ. ಫುಲ್ ಹೈಯೆಸ್ಟ್ ಪೀಕಲ್ಲಿ ಇನ್ನು ಅವಾಗ ಕೂಡ ಜನಗಳೆಲ್ಲ ಬರ್ತಾಯಿದ್ರು ಈವ್ನಿಂಗ್ ಆಗ್ತಾ. ಇದು 11:30ವರೆಗೂ ಓಪನ್ ಇರುತ್ತೆ ನೈಟು. ನೈಟ್ ಟೈಮ್ಸ್ ಎಲ್ಲ ಮಕ್ಳುಗಳನ್ನೆಲ್ಲ ಕರ್ಕೊಂಬಂದು ಡಿನ್ನರ್ ಎಲ್ಲ ರೆಡಿ ಮಾಡಿಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಲೋಕಲ್ಸ್ ಎಲ್ಲ. ನಮ್ಮ ಗುಂಡಣ್ಣ ತುಂಬ ಚಿಕ್ಕವನಾಗಿರೋದ್ರಿಂದ ನಾವು ಅಷ್ಟೊಂದು ಲಾಂಗ್ ಟೈಮೆಲ್ಲ ಸ್ಟೇ ಮಾಡೋದಕ್ಕಾಗಲ್ಲ. ಜಸ್ಟ್ ಹೋದ್ವಾ, ನೋಡ್ಕೊಂಡ್ವಾ, ಬಂದ್ವಾ ಅಷ್ಟರಲ್ಲೇ ಇರಬೇಕು. ಗುಂಡಣ್ಣ ಜಾಸ್ತಿ ಅಳ್ತಿರ್ತಾನೆ. ಹಾಗೆಯೇ ನಾವು ಕೂಡ ಎತ್ಕೊಂಡು ಗುಂಡಣ್ಣನ ಒಂದು ರೌಂಡ್ ಬಂದ್ವಿ. ಹಾಗೆಯೇ ಫುಲ್ಲು ಮೇಲ್ಗಡೆಯಿಂದ ಟಾಪ್ ವ್ಯೂವ್ನ ನೋಡಿಕೊಂಡು ತುಂಬಾ ಚೆನ್ನಾಗಿತ್ತು ವ್ಯೂವ್. ನನಗಂತೂ ತುಂಬ ಇಷ್ಟ ಆಯಿತು. ಕತ್ಲೆ ಆಗ್ತಾ ಇನ್ನು ವ್ಯೂವು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಕತ್ಲೆ ಆಯಿತು. ನಾವು 5:30ಗೆ ಹೋಗಿದ್ವಿ. ಸುಮಾರು 7 ಗಂಟೆ 1.5 ಅವರ್ ಅಲ್ಲೇ ಇದ್ವಿ. ಇನ್ನು ಮೇಲ್ಗಡೆ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು. ಅಲ್ಲಿ ಮೇ ಬಿ ರೆಸ್ಟೋರೆಂಟ್ ಆ ಥರ ಏನಾದ್ರೂ ಮಾಡೋದಕ್ಕೆ ಮಾಡ್ತಿದ್ದಾರೆ ಅನಿಸುತ್ತೆ. ಹೈಯೆಸ್ಟ್ ಪೀಕ್ ಇದೇನೆ ಅಲೋ ಇರೋದು. ಇವಾಗ ತೋರಿಸ್ತಿದ್ದೀನಿ ನೋಡಿ. ನೈಟ್ ಆಯಿತು ಅಂದರೆ ಸ್ವಲ್ಪ ಲೈಟ್ಗಳೆಲ್ಲ ಆನ್ ಆಗುತ್ತೆ. ಕಾರ್ಗಳೆಲ್ಲ ಎಷ್ಟೊಂದು ನಿಂತಿದೆ, ತುಂಬ ಜನಗಳು ಬರ್ತಾಯಿದ್ರು, ತುಂಬ ಗಾಳಿ ಬೀಸ್ತಿತ್ತು. ನಾವು ಕೂಡ ಆ ಕಡೆಯಿಂದ ಇನ್ನೊಂದು ಕಡೆ ಹೊರಟ್ವಿ ನೋಡೋಣ ಅಂತ ಹೇಳಿ. ಒಂದು ಸೈಡ್ ವ್ಯೂವ್ನ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಇನ್ನೊಂದು ಸೈಡ್ ವ್ಯೂವ್ನ ಇನ್ನೊಂದು ಥರ ನೋಡೋಣ ಅಂತ ಹೋದ್ವಿ. ಇಲ್ಲಿ ತುಂಬ ಬರ್ಡ್ಸ್ಗಳೆಲ್ಲ ಮೇಲ್ಗಡೆ ಇರುತ್ತೆ ಅಂತ ನಾನು ಗೂಗಲಲ್ಲಿ ನೋಡಿದ ಪ್ರಕಾರ ಇತ್ತು, ಬಟ್ ನಮ್ಗೆ ಯಾವುದು ಅಲ್ಲಿ ಬರ್ಡ್ಸ್ ಏನೂ ಕಾಣಿಸ್ಲಿಲ್ಲ. ಒಂದು ಕ್ಯಾಟ್ ಮಾತ್ರ ಲಾಸ್ಟಲ್ಲಿ ಕಾಣಿಸ್ತು. ತುಂಬ ಜೀವಿಗಳು ಅಲ್ಲಿ ಮೇಲ್ಗಡೆ ವಾಸವಾಗಿದೆ ಅಂತ ಇತ್ತು. ಅಲ್ಲಿಂದ ನಾವು ಗುಂಡಣ್ಣ ತುಂಬ ಅಳ್ತಿದ್ದ. ಬಾಳೆಹಣ್ಣು ತಿನ್ಸೋಣ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳೋದಕ್ಕೆ ಈ ರೀತಿ ಮಿಡಲಲ್ಲಿ ಮಾಡಿದ್ದಾರೆ, ಡೈನಿಂಗ್ ಟೇಬಲ್ ಥರ. ಕೂತ್ಕೊಂಡು ಗುಂಡಣ್ಣನಿಗೂ ಕೂಡ ನಾನು ಬನಾನಾ ತಿನ್ನಿಸ್ದೆ. ಅವನು ಕೂಡ ತಿನ್ಕೊಂಡು ಆರಾಮಾಗಿ ಟೇಬಲ್ ಮೇಲ್ಗಡೆ ಸ್ವಲ್ಪ ಟೈಮ್ ಆಟ ಆಡ್ದ. ಅವನಿಗೂ ಕೂಡ ಹೋಗೋದ್ರಿಂದ ಈ ಥರ ಮೈಂಡ್ ಫ್ರೆಶ್ ಆಗುತ್ತೆ. ನಾವು ಕೂಡ ಮನೇಲೇ ಇರ್ತೀವಿ, ಅಟ್ಲೀಸ್ಟ್ ಈ ರೀತಿ ಹೊರಗಡೆ ಹೋಗಿ ಬಂದರೆ ಮೈಂಡ್ ಫ್ರೆಶ್ ಆಗುತ್ತೆ. ನಮಗೂ ಕೂಡ ಸ್ವಲ್ಪ ಟೈಮ್ ಪಾಸ್ ಕೂಡ ಆಗುತ್ತೆ. ಇವಾಗ ನೋಡಿ, ಇದು ನೈಟು ವ್ಯೂವ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆವಾಗಲೇ ನಾನು ಬಂದ ತಕ್ಷಣ ತೋರಿಸ್ದೆ, ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ಲಿಲ್ಲ. ಇವಾಗ ಫುಲ್ ಅಲೈನ್ ಸಿಟಿ ಕಂಪ್ಲೀಟಾಗಿ ಕಾಣಿಸ್ತಿದೆ, ಮತ್ತು ರೋಡ್ಗಳೆಲ್ಲ ನೋಡಿ ಕಾಣಿಸ್ತಿದೆ. ಅದು ತುಂಬಾ ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಬೆಟ್ಟಗಳೆಲ್ಲ ಅಷ್ಟೇ, ಕೆಳಗಡೆಯಿಂದ ಮೇಲ್ಗಡೆ ನೋಡಿದ್ರೂ ಆ ಲೈಟ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ಮೇಲ್ಗಡೆಯಿಂದ ಕೆಳಗಡೆ ನೋಡಿದ್ರೂ ಕೂಡ ಈ ರೀತಿ ಎಲ್ಲ ಕಾಣಿಸುತ್ತೆ ಬೆಟ್ಟಗಳೆಲ್ಲ. ನಾವು ಕೂಡ ಪಾರ್ಕ್ಗೆಲ್ಲ ಹೋಗ್ತೀವಿ, ಎಂಜಾಯ್ ಮಾಡ್ಕೊಂಬರ್ತೀವಿ, ಬಟ್ ಈ ರೀತಿ ಬೆಟ್ಟದ ಮೇಲ್ಗಡೆ ಆ ಒಂದು ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಫಸ್ಟ್ ಟೈಮ್ ಹೋದಾಗ ತುಂಬಾ ಚೆನ್ನಾಗಿರುತ್ತೆ. ನಮಗೂ ಒಂಥರ ಚೆನ್ನಾಗಿತ್ತು. ಹೇಗಿರುತ್ತೋ ಅಂದ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಇವಾಗ ನೋಡಿ ಲೈಟೆಲ್ಲ ಹಾಕಿದ್ದಾರೆ. ಈ ರೀತಿ ಸ್ವಲ್ಪ ಜನಗಳು ಕೂಡ ಕಮ್ಮಿ ಆದರು. ನಾವು ಕೂಡ ನೋಡಿಕೊಂಡು ಆ ಕಡೆಯಿಂದ ಹಾಗೆ ಹೋಗೋಣ ಅಂತ ಮನೆ ಕಡೆ ಹೊರಟ್ವಿ. ಬಟ್ ಸೈಡ್ ವ್ಯೂ ಕೂಡ ಚೆನ್ನಾಗಿರುತ್ತೆ ಅಂತ ಇನ್ನೊಂದು ಕಡೆ ವ್ಯೂನ ನೋಡೋಣ ಅಂತ ಹೊರಟ್ವಿ. ತುಂಬ ಗಾಳಿ ಬೀಸ್ತಿತ್ತು, ನೋಡ್ತಾ ಇದ್ದೀರಾ. ಗುಂಡಣ್ಣ ಆಲ್ರೆಡಿ ಅಳೋದಕ್ಕೆಲ್ಲ ಶುರು ಮಾಡ್ತಿದ್ದ. ಅವನ್ನೆಲ್ಲಾದರೂ ಕರ್ಕೊಂಡು ಹೋಗ್ಬಿಟ್ರೆ ಬಿಟ್ಟರೆ ನಮ್ಗೆ ಅಲ್ಲಿ ಇರಬೇಕು ಅಂತ ಮನಸ್ಸೇ ಆಗೋದಿಲ್ಲ, ಅಷ್ಟು ಬೇಜಾರಾಗುತ್ತೆ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಇದು ಇನ್ನೊಂದು ಸೈಡಿಂದ ವ್ಯೂ. ಅಲ್ಲೊಂದು ಬೆಕ್ಕು ಕೂಡ ಹೋಗ್ತಾ ಇತ್ತು. ನಾವು ಕೂಡ ನೋಡಿಕೊಂಡು ಮನೆ ಕಡೆ ಹೋಗೋಣ ಅಂತ ಹೋದ್ವಿ. ಗಾಳಿ ಬೀಸ್ತಿದೆ.
ಕಡೆಗಿಂತ ಈ ಕಡೆ ಚೆನ್ನಾಗಿದೆ. ನಮಗಂತೂ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಬೆಟ್ಟದ ಮೇಲ್ಗಡೆ ಪಾರ್ಕು. ಈ ವಿಡಿಯೋ ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.